ಎಸ್, ಬಿಫೋರ್ ದ್ಯಾಟ್ ನನ್ನ ಲಾಸ್ಟ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಎಲ್ಲ ನೋಡಿದೀರ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರೆ ಸೊ ನೀವು ಸ್ಟೆಪ್ ಬೈ ಸ್ಟೆಪ್ಸ್ ಎಲ್ಲಾ ವಿಡಿಯೋವನ್ನ ನಿಮ್ಮ ಫ್ರೀ ಟೈಮ್ ಅಲ್ಲಿ ವಾಚ್ ಮಾಡಿದ್ದೌದಾದ್ರೆ ಮಾತ್ರ ಈ ಪ್ಲಾನ್ ಅಲ್ಲಿ ಹೇಗೆ ದುಡಿಬಹುದು ಅಂತ ಅರ್ಥ ಆಗುತ್ತೆ. ಹಾಗೇನೆ ಯಾವ ರೀತಿ ಇನ್ಕಮ್ ಮಾಡಬಹುದು ಅಂತ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸಂಪೂರ್ಣವಾಗಿ ನಿಮಗೆ ಗೈಡೆನ್ಸ್ ಬೇಕು, ಪ್ರತಿದಿನ ನಿಮಗೆ ಕ್ಲಾರಿಟಿ ಬೇಕು ಅಂತಂದ್ರೆ ಸೊ ರೆಗ್ಯುಲರ್ ಆಗಿ ನನ್ನ ಗ್ರೂಪ್ ಅಲ್ಲಿ ನಂಬರ್ ಇದೆ, ರೆಗ್ಯುಲರ್ ಟಚ್ ಅಲ್ಲಿ ಇರಿ, ಐಡಿಯಾ ಪಡ್ಕೊಳ್ಳಿ, ಸಣ್ಣ ಸಣ್ಣ ಕೆಲಸ ನಿರಂತರ ಮಾಡಿ, ಆಕ್ಷನ್ ಆಕ್ಷನ್ ಅನ್ನ ಕನ್ಸಿಸ್ಟೆನ್ಸ್ ಆಗಿ ಮಾಡ್ತಾ ಹೋಗಿ. ಖಂಡಿತ ನಿಮಗೆ ಕಸ್ಟಮರ್ ಸಿಗ್ತಾರೆ, ಜಾಯ್ನಿಂಗ್ ಲೀಡ್ಸ್ ಸಿಗತ್ತೆ. ಯಾರ್ದೆಲ್ಲ FSSAI ಲೈಸೆನ್ಸ್ ಆಗಿಲ್ಲ, ಸೊ ಬಿಫೋರ್ ಮಾರ್ಚ್ 31 ಒಳಗಡೆ ಮಾಡಿ, ಮತ್ತೆ ನಿಮ್ಮ ಟೀಮಿಗೂ ಅದನ್ನ ಶೇರ್ ಮಾಡಿ. ಅದರ ವಿಡಿಯೋವನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಯಾವ ರೀತಿ FSSAI ರಿಜಿಸ್ಟ್ರೇಷನ್ ಮಾಡೋದು, ಇದೊಂದು ಗೌರ್ಮೆಂಟ್ ರೂಲ್ ಆಗಿರುತ್ತೆ, ನಾಟ್ ಎ ಮೋದಿ ಕೇರ್ ರೂಲ್. ಅಂದ್ರೆ ಫುಡ್ ಫುಡ್ ಬೇವರೇಜಸ್ ಮತ್ತೆ ಹೆಲ್ತ್ ಪೋರ್ಟಲ್ ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಲೈಸೆನ್ಸ್ ಇದ್ರೂ ಕೂಡ ನೀವು 100% ಧೈರ್ಯದಿಂದ ಮಾಡಬಹುದು. ಮತ್ತೆ ನಿಮ್ಮ ಹತ್ರ ಪ್ರೂಫ್ ಕೂಡ ಇರುತ್ತೆ, ಯಾರಾದ್ರೂ ಕೇಳಿದ್ರೆ ಪ್ರೂಫ್ ಕೂಡ ಇರುತ್ತೆ, ನಿಮ್ಮ ಹೆಸರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಅದನ್ನ ತತ್ಕಾಲಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತ ನಾನು ಯೂಟ್ಯೂಬ್ ಅಲ್ಲಿ ಶಾರ್ಟ್ ವಿಡಿಯೋ ಹಾಕಿರ್ತೀನಿ. ಅದನ್ನ ಎಲ್ಲ ನಿಮ್ಮ ಟೀಮಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ನ್ಯೂ ಜಾಯ್ನಿಸ್ ಬರ್ತಾರೆ ಅಡ್ವೈಸರ್, ಸೊ ಅವ್ರಿಗೂ ಕೂಡ 1 ಮಂತ್ ಟೈಮ್ ಇರುತ್ತೆ, ಸೊ ಅವ್ರಿಗೂ ಕೂಡ ಅದನ್ನ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಶೇರ್ ಮಾಡಿ. ಸೊ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ಅದನ್ನ ರೆಕಾರ್ಡೆಡ್ ವಿಡಿಯೋ ಹಾಕಿರ್ತೀನಿ. ಓಕೆ, ಎಸ್, ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ ಇರಬಹುದು, ಫ್ಯಾಮಿಲಿ ಮೆಂಬರ್ಸ್ ಇರಬಹುದು, ನೇಬರ್ಸ್ ಇರಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತ ಪ್ರಾಸ್ಪೆಕ್ಟ್ ಗಳನ್ನ ಸೊ ನಿಮ್ಮ ಕೆಳಗಡೆ ನೀವು ಜಾಯಿನ್ ಮಾಡಿಸೋದ್ರಿಂದ ನಿಮಗೆ ಶೇರಿಂಗ್ ಬೋನಸ್ ಅಂಡ್ ಟ್ರಿಪಲ್ ಪವರ್ ಬೋನಸ್ ಹೆಲ್ಪ್ ಆಗುತ್ತೆ. ಬಟ್ ಯಾವ ರೀತಿ ID ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ಕರೆಕ್ಟ್ ಆಗಿ ನೋಡಿ, ಇದರಲ್ಲಿ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ, ನೇಮ್ ಮಿಸ್ಟೇಕ್ ಮಾಡ್ತಾರೆ, ಮೊಬೈಲ್ ನಂಬರ್ ಮಿಸ್ಟೇಕ್ ಮಾಡ್ತಾರೆ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಮಿಸ್ಟೇಕ್ ಮಾಡ್ತಾ ಹೋದ್ರೆ ನಿಮಗೆ ಮುಂದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ID ಕ್ರಿಯೇಟ್ ಮಾಡುವಾಗ ಒಂದು ಒಳ್ಳೆ ನೆಟ್ವರ್ಕ್ ಇರೋ ಜಾಗವನ್ನ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್, ಓಕೆ, ಎಲ್ಲಾ ರೀತಿಯ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಆಧಾರ್ ಕಾರ್ಡ್ ಇರ್ಬೋದು, ಅವ್ರ ಪ್ಯಾನ್ ಕಾರ್ಡ್ ಇರ್ಬೋದು, ಅವ್ರ ಬ್ಯಾಂಕ್ ಪಾಸ್ಬುಕ್. ಆಧಾರ್ ಕಾರ್ಡ್ ಯಾಕಂತಂದ್ರೆ ಅಡ್ರೆಸ್ ವೆರಿಫಿಕೇಶನ್ಗೋಸ್ಕರ, ಪ್ಯಾನ್ ಕಾರ್ಡ್ ಯಾಕಂತಂದ್ರೆ ಇವರು ಈ ಬಿಸ್ನೆಸ್ ಅಲ್ಲಿ ದೊಡ್ಡ ಇನ್ಕಮ್ ಮಾಡುವಾಗ ಅವ್ರಿಗೆ TDS ಕಟ್ ಆಗತ್ತೆ. ಯಾಕಂದ್ರೆ ಇದು ವೈಟ್ ಮನಿ, ಯಾವುದೇ ಬ್ಲ್ಯಾಕ್ ಮನಿ ಅಲ್ಲ, ವೈಟ್ ಮನಿ. ಯಾಕಂದ್ರೆ ನೀವು ನಿಮ್ಮ ಇನ್ಕಮ್ ಪ್ರೂಫ್ ಎಲ್ಲಿಂದ ಬಂದಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ವಿದೌಟ್ ಪಾನ್ ಕಾರ್ಡ್ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ದೊಡ್ಡ ಇನ್ಕಮ್ ಬರುವಾಗ 20% ಡಿಡಕ್ಷನ್ ಆಗುತ್ತೆ. ಅದೇ ನಿಮ್ಮ ಹತ್ರ ಪಾನ್ ಕಾರ್ಡ್ ಇತ್ತು, ಡಿಡಕ್ಷನ್ ಆಯ್ತು ಅಂತಂದ್ರೆ ನೀವು ಎವ್ರಿ ಇಯರ್ ITR ಫೈಲ್ ಮಾಡುವಾಗ ನಿಮ್ಗೆ ಅದು TDS ಅಮೌಂಟ್ ಅನ್ನೋದು ರಿಫಂಡ್ ಆಗುತ್ತೆ. ಅದಕ್ಕೋಸ್ಕರ ಪಾನ್ ಕಾರ್ಡ್ ಇದ್ರೆ ಬೆಸ್ಟ್. ಅಂಡ್ ಪಾಸ್ಬುಕ್ ಯಾಕಂತಂದ್ರೆ ನೀವು ಮಾಡುವಂತಹ ಬಿಸ್ನೆಸ್ಸಿಗೆ, ನೀವು ಮಾಡುವಂತಹ CV ಗೆ, ನಿಮಗೆ ಪ್ಲಾನ್ ಪ್ರಕಾರ ಏನ್ ಇನ್ಕಮ್ ಬರಬೇಕು ಅದು ಯಾರ್ಯಾರ ಅಕೌಂಟಿಗೆ ಕಂಪನಿ ಕೊಡೋದಿಲ್ಲ. ಸೊ ನಿಮ್ದೇ ಅಂತ ಅಕೌಂಟ್ ಬೇಕಲ್ವಾ, ಹಾಗಾಗಿ ಅದಕ್ಕೋಸ್ಕರ ಇದು ಸೆಕ್ಯೂರ್ ಆಗಿರುತ್ತೆ. ಈ ಡೇಟಾ ಅನ್ನೋದು ಬೇರೆ ಯಾರಿಗೂ ಹೋಗೋದಿಲ್ಲ, ಸೆಕ್ಯೂರ್ ಆಗಿ ಡೇಟಾ ಸೇವ್ ಆಗಿರುತ್ತೆ, ಪ್ರೈವಸಿ ಆಗಿರುತ್ತೆ. ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಫಸ್ಟ್ ಕಲೆಕ್ಟ್ ಮಾಡಿಕೊಂಡು ನಂತರ ನೀವು ID ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಿ. ಸೊ ಇವಾಗ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ರೆಡಿ ಇರಲ್ಲ ಯಾರು, ಅಂತ ಕೇಸಸ್ ಅಲ್ಲಿ ಅವ್ರಿಗೆ ನೀವು ಗೈಡ್ ಮಾಡ್ಬೋದು, ಅಥವಾ ಈ ವಿಡಿಯೋವನ್ನ ಅವ್ರಿಗೆ ಕೊಟ್ಟು ಜಸ್ಟ್ ಸ್ಪಾನ್ಸರ್ MC ನಂಬರ್ ಅಂಡ್ ಪ್ಲೇಸ್ಮೆಂಟ್ MC ನಂಬರ್ ಅನ್ನ ಅವ್ರ ಹತ್ರ ಮೆನ್ಷನ್ ಮಾಡ್ಲಿಕ್ಕೆ ಹೇಳಿದ್ರೆ ಸಾಕು. ನೆಕ್ಸ್ಟ್ ಸ್ಟೆಪ್ ಅನ್ನ ಅವರೇ ಕಂಪ್ಲೀಟ್ ಮಾಡ್ತಾ ಹೋದ್ರು ಕೂಡ ID ಕ್ರಿಯೇಟ್ ಮಾಡ್ಲಿಕ್ಕೆ ಆಗತ್ತೆ. ಓಕೆ, ಎಸ್, ನೋಡೋಣ. ಅದನ್ನ ಸ್ಟೆಪ್ ಬೈ ಸ್ಟೆಪ್ಸ್ ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನಿಮಗೆ ಎರಡು ರೀತಿಯ ಸ್ಟೆಪ್ಸ್ ಇದೆ. ಒಂದು ಸ್ಪಾನ್ಸರ್ ಅಪ್ಲೈನ್, ಇನ್ನೊಂದು ಬಂದು ಪ್ಲೇಸ್ಮೆಂಟ್ ಅಪ್ಲೈನ್. ಸೊ ಅದು ಯಾಕೆ ಯೂಸ್ ಆಗುತ್ತೆ ಅಂತಂದ್ರೆ ಶೇರಿಂಗ್ ಬೋನಸ್ ಅಂಡ್ ಟ್ರಿಪಲ್ ಪವರ್ ಬೋನಸ್ಗೋಸ್ಕರ ಅದಿರುವಂತ ಸಿಸ್ಟಮ್ ಅದು. ಸೊ ಅದನ್ನ ಯಾವ ರೀತಿ ಮಾಡೋದಂತ ಕರೆಕ್ಟ್ ಆಗಿ ವಾಚ್ ಮಾಡಿ. ಸೊ ಬಿಫೋರ್ ಹೇಳಿದಾಗೆ ಫಸ್ಟಿಗೆ ನಿಮ್ಮ ಪ್ರಾಸ್ಪೆಕ್ಟಿನ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವರ ನೇಮ್ ಕರೆಕ್ಟ್ ಆಗಿದ್ರೆ ಬೆಸ್ಟ್. ಎಲ್ಲ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ ಅಪ್ರೂವ್ಡ್ ಆಗುತ್ತೆ. ಒಂದೊಂದು ಡಾಕ್ಯುಮೆಂಟ್ ಅಲ್ಲಿ ಒಂದೊಂದು ನೇಮ್ ಇದ್ರೆ ಸೊ ಡಾಕ್ಯುಮೆಂಟ್ ರಿಜೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಓಕೆ, ತುಂಬಾ ಜನರದ್ದು ಆತರ ಇರುತ್ತೆ.
ಸೊ ಅದನ್ನೊಂದ್ಸರ್ತಿ ಕ್ರಾಸ್ ಚೆಕ್ ಮಾಡಿ. ಸೊ ಲೈವ್ ಆಗಿ ನಾನು ನಿಮ್ಗೆ ತೋರ್ಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸ್ಕ್ರೀನ್ ವಿಸಿಬಲ್ ಇದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಮೋದಿ ಕೇರ್ ಅಪ್ಲಿಕೇಶನ್ ಅನ್ನ ಫಸ್ಟಿಗೆ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡದಿದ್ದವರು ಓಕೆ, ಇದು ಪ್ರೈವೇಸಿ ಆಗಿರೋದ್ರಿಂದ ಇದು ಯಾರಿಗೂ ಈಗ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲ, ಬ್ಲ್ಯಾಕ್ ಆಗಿ ಕಾಣ್ತಿದೆ ನಿಮ್ಗೆ. ಸೊ ಇಲ್ಲಿ ನಿಮಗೆ ರಿಜಿಸ್ಟರ್ ಅಂತ ಕೆಳಗಡೆ ಒಂದು ಆಪ್ಷನ್ಸ್ ಬರುತ್ತೆ. ಓಕೆ, ರಿಜಿಸ್ಟರ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಹೊಸ ವ್ಯಕ್ತಿಗಳನ್ನ ನೀವು ರಿಜಿಸ್ಟ್ರೇಷನ್ ಹೇಗ್ ಮಾಡೋದು ಅಂತ. ಓಕೆನಾ, ನಿಮ್ಮ ಪ್ರಾಸ್ಪೆಕ್ಟ್ ಅನ್ನ, ಅಂದ್ರೆ ಪ್ರಾಸ್ಪೆಕ್ಟ್ ಮೀನ್ಸ್ ಅದು ಕಸ್ಟಮರ್ ಆಗಿರಬಹುದು ಅಥವಾ ಅವ್ರ ಬಿಸ್ನೆಸ್ ಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋರು ಕೂಡ ನಡೆಯುತ್ತೆ. ಓಕೆ, ಲಿಸನ್, ಅವ್ರು ಕಸ್ಟಮರ್ ಆಗಿ ಬರ್ತಾರಂದ್ರೆ ನೋ ಪ್ರಾಬ್ಲಮ್, ಸ್ಟಾರ್ಟಿಂಗ್ ಅಲ್ಲೇ ವರ್ಕ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಏನಿಲ್ಲ. ಬಟ್ ಅವ್ರ ಐಡಿ ನಂಬರ್ ಇತ್ತು ಅಂತಂದ್ರೆ ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ, ಫ್ರೀ ಪ್ರಾಡಕ್ಟ್ ಸಿಗುತ್ತೆ, ಲಾಯಲ್ಟಿ ಸಿಗುತ್ತೆ. ಮುಂದೆ ಅವ್ರಿಗೆ ಫ್ಯೂಚರ್ ಏನಾದ್ರು ಇಂಟ್ರೆಸ್ಟ್ ಬಂತು ಮಾಡ್ಬೇಕು ಅಂತ ಅನ್ಸ್ದಾಗ ಅವ್ರಿಗೆ ಅದು ಯೂಸ್ ಆಗತ್ತೆ. ಸೊ ಈ ತರ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ ಡಿಯರ್ ಫ್ರೆಂಡ್ಸ್. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇನಂತ. ಎಸ್, ಇಲ್ಲಿ ಎರಡು ಆಪ್ಷನ್ಸ್ ಕಾಣಿಸ್ತಿರ್ಬೋದು ನಿಮಗೆ, ಪ್ರಿಪೇರ್ಡ್ ಕಸ್ಟಮರ್ ಅಂಡ್ ಅಡ್ವೈಸರ್. ಅಡ್ವೈಸರ್ ಮೀನ್ಸ್ ಅಡ್ವೈಸರ್ ಆಗೋರಿಗೆ ಬೋನಸ್ ಸಿಗುತ್ತೆ, ಕಮಿಷನ್ ಸಿಗುತ್ತೆ, ಮೋದಿವೇ ಎಲ್ಲ ಆಫರ್ ಸಿಗುತ್ತೆ, ಅಂಡ್ ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಏನೇನ್ ಸಿಗುತ್ತೆ ಅಂತ. ಲಾಯಲ್ಟಿ ರಿವಾರ್ಡ್ ಸಿಗುತ್ತೆ ಅವರಿಗೆ, ಅಂದ್ರೆ ಫ್ರೀ ಫ್ರಾಡ್ 10 to 25% ಸಿಗುತ್ತೆ. ನನಗೆ ಬಿಸ್ನೆಸ್ ಬೇಡ, ನನಗೆ KYC ಕಂಪ್ಲೀಟ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, FSSAI ಲೈಸೆನ್ಸ್ ನಂಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೋ ಇಶ್ಯೂ. ಅಂತವ್ರನ್ನ ನೀವು ಪ್ರಿಪೇರ್ಡ್ ಕಸ್ಟಮರ್ ಮಾಡ್ಬೋದು. ಪ್ರಿಪೇರ್ಡ್ ಕಸ್ಟಮರ್ ಮಾಡಿದ್ರೆ ಕಸ್ಟಮರ್ಗೆ ಬರೀ ರಿಟೇಲ್ ಪ್ರಾಫಿಟ್ ಸಿಗುತ್ತೆ ಅಂಡ್ ಲಾಯಲ್ಟಿ ಸಿಗುತ್ತೆ. ಓಕೆ, ಅಂಡ್ ಫ್ರೀ ಪ್ರಾಡಕ್ಟ್ ಆಫ್ ದಿ ಮಂತ್ ಅನ್ನ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರು ರೆಫರ್ ಮಾಡಿದ್ರು ಅವ್ರಿಗೆ ಇನ್ಸೆಂಟಿವ್ ಬೋನಸ್ ಬರಲ್ಲ, ಯಾಕಂದ್ರೆ ಪ್ರಿಪೇರ್ಡ್ ಕಸ್ಟಮರ್ ಅವ್ರು. ಜಸ್ಟ್ ಒಂದು ID ಸಿಕ್ಕಿದೆ ಅಷ್ಟೇ. ಸೊ ಅವ್ರು ಮುಂದೆ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಮಾಡ್ತಾರೆ ಅಂತ ಇದ್ರೆ ಅಡ್ವೈಸರ್ ಮಾಡಿ, ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಡ್ವೈಸರ್ ಮಾಡ್ಬೋದು. ಪ್ರಿಪೇರ್ಡ್ ಕಸ್ಟಮರ್ ಆಗಿ ಮತ್ತೆ ಅವ್ರು ಬಿಸ್ನೆಸ್ ಮಾಡ್ತಾರೆ ನಾನು ಅಡ್ವೈಸರ್ ಆಗ್ಬೇಕು ಅಂತಂದ್ರೆ ಕಂಪನಿಗೆ ರಿಕ್ವೆಸ್ಟ್ ಮಾಡಿ ಮೇಲ್ ಮಾಡಿದ ನಂತರ ಚಾನ್ಸಸ್ ಇದೆ. ಇದು ಯಾರಿಗೆ ಪ್ರಿಪೇರ್ಡ್ ಕಸ್ಟಮರ್ ಅಂತಂದ್ರೆ, ಈಗ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ, ನನಗೆ ಪ್ರಾಡಕ್ಟ್ ಬೇಕು, ಎಷ್ಟು ಡಿಸ್ಕೌಂಟ್ ಅಲ್ಲಿ ಬೇಕು, ಬಟ್ ನನಗೆ KYC ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲ್ಲ, FSSAI ಲೈಸೆನ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅನ್ನೋರನ್ನ ಮಾತ್ರ ನೀವು ಪ್ರಿಪೇರ್ಡ್ ಕಸ್ಟಮರ್ ಆಗಿ ಮಾಡಿ. ಅವರಿಗೆ ಜಸ್ಟ್ MRP ಗಿಂತ ಡಿಸ್ಕೌಂಟ್ ಪ್ರೈಸ್ ಸಿಗುತ್ತೆ, ಲಾಯಲ್ಟಿ ರಿವಾರ್ಡ್ 10 to 25% ಸಿಗುತ್ತೆ, ಅಂಡ್ ಸೊ ಮೋದಿ ವೇ ಆಫರ್ ಸಿಗುತ್ತೆ. ಅದೇ ಅಡ್ವೈಸರ್ ಆದ್ರೆ ಎಕ್ಸ್ಟ್ರಾ ಅವ್ರಿಗೆ ಬೋನಸಸ್ ಕೂಡ ಕಮಿಷನ್ ಸಿಗುತ್ತೆ, ಅಂದ್ರೆ ಅವ್ರು ಏನಾದ್ರು ರೆಫರೆನ್ಸ್ ಮಾಡಿ ಬಿಸ್ನೆಸ್ ಮಾಡಿದಾಗ ಅವ್ರಿಗೆ ಇನ್ಕಮ್ ಬರುತ್ತೆ. ಪ್ರಿಪೇರ್ಡ್ ಕಸ್ಟಮರ್ಗೆ ಇನ್ಕಮ್ ಬರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಜಸ್ಟ್ ಆಫರ್ ಪ್ರಾಡಕ್ಟ್, ಫ್ರೀ ಪ್ರಾಡಕ್ಟ್ ಅಷ್ಟೇ ಸಿಗೋದು. ಇದೆರಡು ಡಿಫ್ರೆನ್ಸ್ ಇದು. ಸೊ ಮ್ಯಾಕ್ಸಿಮಮ್ ಅಡ್ವೈಸರ್ ಆಗೇ ಮಾಡಿ. ಮುಂದೆ ಅವರಿಗೆ ಇನ್ ಕೇಸ್ ಬಿಸ್ನೆಸ್ ಮಾಡಿಲ್ಲ ಅಂದ್ರು ಅಡ್ವೈಸರ್ ಆಗಿ ಇರ್ತಾರೆ ಅಷ್ಟೇ. ಎಸ್, ಈ ತರ ಆಪ್ಷನ್ಸ್ ಬರುತ್ತೆ ನಿಮ್ಗೆ, ಎರಡು ಆಪ್ಷನ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ಓಕೆನಾ, ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು. ಅಡ್ವೈಸರ್ ಮಾಡ್ತೀರಾ ಅಂದ್ರೆ ಅಡ್ವೈಸರ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕೊಡಿ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಆಗಬಹುದು, ಏನಪ್ಪಾ ಇದು ಸ್ಪಾನ್ಸರ್ MC ನಂಬರ್ ಅಂದ್ರೆ ಏನು, ಪ್ಲೇಸ್ಮೆಂಟ್ ಅಂದ್ರೆ ಏನು. ಇನಿಷಿಯಲ್ ಸ್ಟೇಜ್ ಅಲ್ಲಿ ID ಕ್ರಿಯೇಟ್ ಮಾಡುವಾಗ ನಿಮ್ಗೆ ಕನ್ಫ್ಯೂಸ್ ಆಗೇ ಆಗುತ್ತೆ. ಸ್ಪಾನ್ಸರ್ ಅಂತಂದ್ರೆ ಯಾರ ಕೆಳಗಡೆ ನೀವು ಜಾಯಿನ್ ಮಾಡಿಸ್ಬೇಕು ಅಂತ ಇದ್ದೀರಿ. ಪ್ಲೇಸ್ಮೆಂಟ್ ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಯಾರಿಗಾದ್ರೂ ಸಪೋರ್ಟ್ ಮಾಡಬೇಕು, ನನ್ನ ಕಡೆಯಿಂದ ಅವ್ರಿಗೊಂದು ಹೆಲ್ಪ್ ಆಗ್ಲಿ ಅಂತ ಅವ್ರ ಅಂಡರ್ಲಿ ಕೂಡ ನೀವು ಜಾಯಿನ್ ಮಾಡಿಸ್ಬೋದು. ಬಟ್ ಶೇರಿಂಗ್ ಬೋನಸ್ ಅನ್ನೋದು ಯಾರ ಸ್ಪಾನ್ಸರ್ MC ನಂಬರ್ ಅಂತ ಇದೆ ನೋಡಿ, ಅವ್ರಿಗೆ ಮಾತ್ರ 20% ಶೇರಿಂಗ್ ಬೋನಸ್ ಸಿಗತ್ತೆ. ಸೊ ಕೆಳಗಡೆ ನೀವು ಪ್ಲೇಸ್ಮೆಂಟ್ ಕೊಟ್ಟು ಅವ್ರು ನೆಕ್ಸ್ಟ್ ಬಿಸ್ನೆಸ್ ಮಾಡುವಾಗ ಆ ಮಿಡ್ಲ್ ಅಪ್ಲೈನ್ ಯಾರು ಇರ್ತಾರಲ್ಲ, ನೀವು ಯಾರಿಗೆ ಸಪೋರ್ಟ್ ಮಾಡಿರ್ತೀರಲ್ವಾ, ಅವರಿಗೆ GCB ಹೆಲ್ಪ್ ಆಗುತ್ತೆ ಟ್ರಿಪಲ್ ಪವರ್ ಬೋನಸ್ಗೋಸ್ಕರ. ಕ್ಲಿಯರ್? ಸೊ ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ನೋಡಿ, ಇಲ್ಲಿ MC ನಂಬರ್ ಕ್ಲಿಕ್ ಮಾಡಿದ ತಕ್ಷಣ ಮುಂದಕ್ಕೆ ಹೋಗೋದಿಲ್ಲ, ಇಲ್ಲಿ ಸರ್ಚ್ ಕೊಡ್ಬೇಕು ನೀವು. ಸರ್ಚ್ ಕೊಟ್ಟು ನೇಮ್ ಬರುತ್ತೆ. ಒಂದು MC ನಂಬರ್, ಒಂದು ನಂಬರ್ ಕೂಡ ಮಿಸ್ ಆದ್ರೂ ಬೇರೆಯವರ ನೇಮ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಇದನ್ನ ಕ್ರಾಸ್ ಚೆಕ್ ಮಾಡಿಕೊಂಡು ಮಾಡಿ.
ನಿಮ್ಗೆ ಪ್ಲೇಸ್ಮೆಂಟ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಯಾರ ಕೆಳಗಡೆ ಪ್ಲೇಸ್ಮೆಂಟ್ ಮಾಡಲ್ಲ, ಬಟ್ ನನ್ನ ಫ್ರಂಟ್ ಲೈನೇ ಬರಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು, ಎರಡರಲ್ಲೂ ಕೂಡ ನಿಮ್ಮ ಎಂ ಸಿ ನಂಬರ್ ಹಾಕ್ಬೇಕು. ನಿಮಗೆ ಇವಾಗ 3 ಫ್ರಂಟ್ ಲೈನ್ ಬೇಕು ಟ್ರಿಪಲ್ ಪವರ್ ಬೋನಸ್ಸಿಗೆ ಅನ್ನೋ ಕೇಸಸ್ ಅಲ್ಲಿ ನಿಮ್ಮ ಫ್ರಂಟ್ ಲೈನೇ ಬರಬೇಕು ಅಂದ್ರೆ ಡೈರೆಕ್ಟ್ ಸ್ಪಾನ್ಸರ್ ಆಗ್ಬೇಕು ಅಂದ್ರೆ ಸ್ಪಾನ್ಸರ್ ಅಪ್ಲೈನು ನೀವು ಆಗ್ಬೇಕು, ಪ್ಲೇಸ್ಮೆಂಟ್ ಅಪ್ಲೈನ್ ಕೂಡ ನೀವು ಆಗ್ಬೇಕು. ಓಕೆ, ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೀವ್ ಬ್ಲಾಂಕ್ ಇಫ್ ಸೇಮ್ ಆಸ್ ಸ್ಪಾನ್ಸರ್. ನೀವೇನಾದ್ರೂ ಇದನ್ನ ಫಿಲ್ ಮಾಡದೆ ನೆಕ್ಸ್ಟ್ ಹೋಗ್ತೀರಾ ಅಂತಂದ್ರೆ ಕಂಪನಿ ಅದನ್ನ ಏನ್ ಕನ್ಸಿಡರ್ ಮಾಡುತ್ತೆ, ಸ್ಪಾನ್ಸರ್ ಅಪ್ಲೈನ್ ಕೂಡ ನೀವೇ, ಪ್ಲೇಸ್ಮೆಂಟ್ ಅಪ್ಲೈನ್ ಕೂಡ ನೀವೇ, ಅಂದ್ರೆ ಡೈರೆಕ್ಟ್ ಸ್ಪಾನ್ಸರ್ ಅಂತ ಕನ್ಸಿಡರ್ ಮಾಡಿ. ಪ್ಲೇಸ್ಮೆಂಟ್ ಅನ್ನೋದು ಯಾಕಿರುತ್ತೆ ಅಂತಂದ್ರೆ ನೀವು ನಿಮ್ಮ ಟೀಮ್ ಪಾರ್ಟ್ನರ್ಸ್ಗೆ ಸಪೋರ್ಟ್ ಆಗ್ಲಿಕ್ಕೋಸ್ಕರ ನಿಮ್ ಕಡೆಯಿಂದ ಅವ್ರಿಗೊಂದು ಸಪೋರ್ಟಿವ್ ಲೆಗ್ ತರ ನೀವು ಕೊಡ್ಬೋದು. ಓಕೆ, ಸೊ ನಾನು ಇವಾಗ ನಿಮ್ಗೆ ಅದನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇವಾಗ ನಾನು ಸಪೋರ್ಟಿವ್ ಲೆಗ್ ಅಂತ ಯಾರಿಗೆ ಬೇಕಾದ್ರೂ ಇದನ್ನ ನೀವು ಮಾಡಬಹುದು. ಸೊ ಇದನ್ನ ಸರಿಯಾಗಿ ನೋಡಿ. ಓಕೆ, ಎಸ್, ಇಲ್ಲಿ ಯಾರ್ದು ನೀವು ಎಂ ಸಿ ನಂಬರ್ ಮೆನ್ಷನ್ ಮಾಡ್ತೀರಾ ಅವ್ರ ನೇಮ್ ಬರುತ್ತೆ. ಓಕೆ, ಅಗೇನ್ ಇಲ್ಲಿ ಐ ಆಮ್ ಅಟ್ ಲೀಸ್ಟ್ 18 ಇಯರ್ಸ್ ಓಲ್ಡ್, 18 ವರ್ಷ ಆಗಿರ್ಬೇಕು ಐ ಡಿ ನಂಬರ್ ಕ್ರಿಯೇಟ್ ಮಾಡ್ಲಿಕ್ಕೆ. ಬಿಲೋ 18 ಮಾಡ್ಲಿಕ್ಕೆ ಆಗಲ್ಲ, ಅದು ಇಲ್ಲಿಗಲ್ ಆಗುತ್ತೆ. ಅಗೇನ್ ನೀವು ಅಕ್ಸೆಪ್ಟ್ ಟರ್ಮ್ ಅಂಡ್ ಕಂಡೀಷನ್ ಕೊಟ್ಟಾಗ ಈ ತರ ಎಲ್ಲ ನಿಮಗೆ ಯಾವ್ದೆಲ್ಲ ಫಾಲೋ ಮಾಡಬೇಕು, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಏನಂತ ಎಲ್ಲ ಇದು ಬರುತ್ತೆ ನಿಮ್ಗೆ ಟರ್ಮಿನಾಲಜಿ. ಅದನ್ನ ಅಕ್ಸೆಪ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಕೂಡ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ಪರ್ಸನಲ್ ಡೀಟೇಲ್ಸ್ ಅಂತ ಅನ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ, ಅವರ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ತಾರೆ. ನೀವು ಸ್ಪಾನ್ಸರ್ ಎಂ ಸಿ ನಂಬರ್ ಅಂಡ್ ಪ್ಲೇಸ್ಮೆಂಟ್ ಎಂ ಸಿ ನಂಬರ್ ಆದ್ಮೇಲೆ ನೆಕ್ಸ್ಟ್ ಡೀಟೇಲ್ ಫಿಲ್ ಮಾಡ್ಬೇಕಾಗಿರೋದು ನಿಮ್ದಲ್ಲ, ಯಾರು ಪ್ರಾಸ್ಪೆಕ್ಟ್ ಇದ್ದಾರೆ, ಯಾರ ನೀವು ರೆಫರ್ ಮಾಡ್ತಾ ಇದ್ದೀರಿ ಅವರ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕು. ತುಂಬಾ ಜನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಓಕೆ, ಸೊ ಈ ಮಿಸ್ಟೇಕ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನಾನಿವಾಗ ಅದನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಎಸ್, ಫಸ್ಟ್ ನೇಮ್ ಸಿಂಗಲ್ ನೇಮ್ ಇದ್ರೆ ಸಿಂಗಲ್ ನೇಮೇ ಹಾಕಿ, ಮತ್ತೆ ಪದೇ ಪದೇ ಕೆಳಗಡೆ ಕೂಡ ಅದೇ ನೇಮ್ ಅನ್ನು ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ಅದು ಡಬಲ್ ಎಂಟ್ರಿ ಆಗುತ್ತೆ. ಆಲ್ಮೋಸ್ಟ್ ಅವರ ಆಧಾರ್ ಕಾರ್ಡ್ ನೇಮ್ ಅನ್ನೇ ಮೆನ್ಷನ್ ಮಾಡಿ, ಯಾಕಂದ್ರೆ ಆಧಾರ್ ಕಾರ್ಡ್ ನೇಮ್ ಅನ್ನೋದು ಒರಿಜಿನಲ್ ಆಗಿರುತ್ತೆ. ಸೊ ಇಲ್ಲಿ ಒಬ್ರು ಮೇಡಮ್ದು ಐ ಡಿ ಕ್ರಿಯೇಟ್ ಮಾಡ್ತಾ ಇದೀನಿ ನೋಡಿ, ಇಲ್ಲಿ ಅವರ ನೇಮ್, ಲಾಸ್ಟ್ ನೇಮ್ ಇಲ್ಲ ಅಂದ್ರೆ ಅದನ್ನ ಬ್ಲಾಂಕ್ ಬಿಡಿ. ಓಕೆ, ಈಗ ಪ್ರತಿಭಾ ಅಂತ ಇದೆ, ಮತ್ತೆ ಕೆಳಗಡೆ ಪ್ರತಿಭಾ ಅಂತ ಹಾಕ್ಲಿಕ್ಕೆ ಹೋಗ್ಬೇಡಿ. ಇನಿಷಿಯಲ್ ಇದ್ರೆ ಮಾತ್ರ ಹಾಕಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಈಗ ನನ್ನ ಹೆಸರು ಪವನ್ ಕುಮಾರ್, ಫಸ್ಟ್ ನೇಮ್ ಬಂದು ಪವನ್, ಲಾಸ್ಟ್ ನೇಮ್ ಬಂದು ಕುಮಾರ್. ಓಕೆ, ಸೊ ನನಗೆ ಒಂದೇ ನೇಮ್ ಇದೆ ಅಂತಂದ್ರೆ ಒಂದೇ ನೇಮ್ ಎಂಟರ್ ಮಾಡಿ. ನೀವು ಫಸ್ಟ್ ನೇಮ್ ಅಲ್ಲಿ ಅದೇ ನೇಮ್ ಹಾಕ್ತೀರಿ, ಸೆಕೆಂಡ್ ನೇಮ್ ಅಲ್ಲಿ ಅದೇ ಹಾಕ್ತೀರಾ ಅಂತಂದ್ರೆ KYC ಗೆ ಪ್ರಾಬ್ಲಮ್ ಆಗುತ್ತೆ, ನೆಫ್ಟ್ ಕ್ಲಿಯರ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬ್ಯಾಂಕ್ ಪಾಸ್ಬುಕ್ ರಿಜೆಕ್ಟ್ ಆಗುತ್ತೆ, ಯಾಕಂದ್ರೆ ನೇಮ್ ಮಿಸ್ ಮ್ಯಾಚ್ ತೋರಿಸ್ತಾ ಇದೆ ಅಂತ ರೀಸನ್. ಇದು ಜೆನ್ಯೂನ್ ಕಂಪನಿ ಆಗಿರೋದ್ರಿಂದ, ಲೀಗಲಿ ಕಂಪನಿ ಆಗಿರೋದ್ರಿಂದ ಕಂಪನಿ ಈ ವಿಷಯದಲ್ಲಿ ವೆರಿಫಿಕೇಶನ್ ಮಾಡೇ ಮಾಡುತ್ತೆ. ಯಾಕಂತಂದ್ರೆ ತುಂಬಾ ಜನ ಫೇಕ್ ಮಾಡೋದ್ರಿಂದ, ಫೇಕ್ ನೇಮ್ ಇಂದ ಐ ಡಿ ಕ್ರಿಯೇಟ್ ಮಾಡೋದ್ರಿಂದ, ಇದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಡೇಟ್ ಆಫ್ ಬರ್ತ್ ಇದೆ. ಸೊ ಫಸ್ಟ್ ಬಂದು ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಡಿ ಕ್ರಿಯೇಟ್ ಮಾಡುವಾಗ ಮಾತ್ರ ನಿಮಗೆ ತುಂಬಾ ಪೇಷನ್ಸ್ ಬೇಕು. ಆ ನಂತರ ಬಂದು ಫಸ್ಟ್ ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ನಂತರ ಬಂದು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಕರೆಕ್ಟ್ ಆಗತ್ತೆ. ನಂತರ ಡೇಟ್ ಸೆಲೆಕ್ಟ್ ಮಾಡಿ. ಓಕೆ, ಆ ನಂತರ ವೆರಿಫಿಕೇಶನ್ ಮಾಡಿ, ಸೊ ಸರಿ ಇದೆಯಾ ಅಂತ. ಒನ್ಸ್ ನೀವು ಕ್ಲಿಕ್ ಮಾಡಿ ಚೆಕ್ ಮಾಡಿದ್ರೆ ಮತ್ತೆ ಅದೇ ಇರುತ್ತೆ ಬ್ಯಾಕ್ ಬಂದ್ರೆ. ಒನ್ಸ್ ವೆರಿಫಿಕೇಶನ್ ಮಾಡ್ಕೊಂಡೆ ನೆಕ್ಸ್ಟ್ ಹೋಗಿ, ಫಸ್ಟ್ ಇಯರ್ ಸೆಲೆಕ್ಟ್ ಮಾಡಿ, ನಂತರ ಮಂತ್ ಸೆಲೆಕ್ಟ್ ಮಾಡಿ, ನಂತರ ಡೇಟ್ ಸೆಲೆಕ್ಟ್ ಮಾಡಿ. ಸೊ ಅವಾಗ ಇಲ್ಲಿ ಬರುತ್ತೆ ನೋಡಿ, ಸೊ ಇದೇ ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಜೆಂಡರ್ ಮೇಲ್ ಆರ್ ಫಿಮೇಲ್ ಅದನ್ನ ಸೆಲೆಕ್ಟ್ ಮಾಡಿ. ಓಕೆ, ಕೋ ಅಪ್ಲಿಕೆಂಟ್ ಅನ್ನೋದು ಬೇಕಾಗಿರೋದಿಲ್ಲ. ಕೋ ಅಪ್ಲಿಕೆಂಟ್ ಮೀನ್ಸ್ ಯಾರೀಗ ಈಗ ಮ್ಯಾರಿಡ್ ಆಗಿದ್ರೆ ಸೊ ಅವರ ಹಸ್ಬೆಂಡ್ ಹೆಸರನ್ನು ಕೂಡ ಫಿಲ್ ಮಾಡ್ಬೋದು. ಓಕೆ, ಅದನ್ನ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡಿ, ಮುಂದೆ ಫ್ಯೂಚರ್ ಅಲ್ಲಿ ಬೇಕು ಅಂತ ಅನ್ಸಾಗ ನೀವು ಕಂಪನಿ ಹತ್ರ ರಿಕ್ವೆಸ್ಟ್ ಮಾಡಿ ಕೋ ಅಪ್ಲಿಕೆಂಟ್ ಹೆಸರನ್ನ ಕೊಡ್ಬೋದು. ಅಥವಾ ಬ್ರದರ್ ಸಿಸ್ಟರ್ ಆತರ ಇದ್ರು ಕೂಡ
ಮಾಡ್ಬೇಕು ಅಂತಿದ್ರೆ ಮಾಡ್ಬೋದು. ಅಥವಾ ಕೋ ಅಪ್ಲಿಕೆಂಟ್ ಆದ್ಮೇಲೆ ಅವ್ರ ಐಡಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಟಾಗ ಈ ತರ ಡೀಟೇಲ್ಸ್ ಬರುತ್ತೆ ನೋಡಿ. ಅಡ್ರೆಸ್ ಇಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ, ಎಲ್ಲದರಲ್ಲೂ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ನೀವು ವಿದೌಟ್ ಸ್ಕಿಪ್ ಮಾಡ್ಲಿಕ್ಕೆ ಆಗಲ್ಲ, ಪ್ರತಿಯೊಂದನ್ನು ಫಿಲ್ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಓಕೆ, ಆಸ್ ಪರ್ ಅವ್ರ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಕರೆಂಟ್ ಅಡ್ರೆಸ್ ಯಾವುದು, ಆಧಾರ್ ಅಡ್ರೆಸ್ ಬೇರೆ ಅಡ್ರೆಸ್ ಅಂತ. ಆಧಾರ್ ಅಡ್ರೆಸ್ ಅನ್ನ ಹಾಕಿ, ಯಾಕಂದ್ರೆ KYC ವೆರಿಫಿಕೇಶನ್ ಆಗ್ಬೇಕಾದ್ರೆ ಆಧಾರ್ ಅಡ್ರೆಸ್ ಬೇಕಾಗತ್ತೆ. ಸೊ ಫಸ್ಟಿಗೆ ನಾನು ಇಲ್ಲಿ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ, ಇದನ್ನ ಸ್ಟೆಪ್ ಬೈ ಸ್ಟೆಪ್ಸ್ ಫಿಲ್ ಮಾಡ್ತಾ ಹೋಗಿ. ಓಕೆ, ಸೊ ಅವರ ಇದ್ರಲ್ಲಿ ಏನಿದೆ, ಆಧಾರ್ ಅಡ್ರೆಸ್ ಅಲ್ಲಿ ಏನಿದೆ ಅಥವಾ ಅವ್ರ ಕರೆಂಟ್ ಅಡ್ರೆಸ್ ಏನಿದೆ ಅಂತ ಕರೆಕ್ಟ್ ಆಗಿ ಕ್ರಾಸ್ ಚೆಕ್ ಮಾಡಿಕೊಂಡು ನಂತರ ಇದನ್ನ ಸ್ಟೆಪ್ ಬೈ ಸ್ಟೆಪ್ಸ್ ಫಿಲ್ ಮಾಡ್ತಾ ಹೋಗಿ. ಓಕೆ, ಎಸ್, ಇದು ಸಿಂಪಲ್ ಇದೆ. ಇದನ್ನ ನೀವು ಒಂದ್ 2-3 ಸರ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗತ್ತೆ. ಓಕೆ, ನಿಮಗೆ ಪ್ರಾಕ್ಟೀಸ್ ಆಗತ್ತೆ. ಲ್ಯಾಂಡ್ ಮಾರ್ಕ್ ಗೊತ್ತಾಗಿಲ್ಲ ಅಂತಂದ್ರೆ ನೋಡೋಣ ಇದು ಮುಂದಕ್ಕೆ ಹೋಗುತ್ತಂತ. ಪಿನ್ ಕೋಡ್ ಹಾಕಿದ ತಕ್ಷಣ ಯಾವ ಡಿಸ್ಟಿಕ್ ಅಂತ ಬರುತ್ತೆ. ಅವ್ರ ಇಮೇಲ್ ಐಡಿ ಇದ್ರೆ ಇಮೇಲ್ ಐಡಿ ಕಲೆಕ್ಟ್ ಮಾಡಿ, ಯಾಕಂದ್ರೆ ಇಮೇಲ್ ಐಡಿ ಇದ್ರೆ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಮೇಲ್ ಬರುತ್ತೆ ಕಂಪನಿ ಕಡೆಯಿಂದ. ಬಿಲ್ ಆಗಿರೋದು ಕಾಪಿ ಬರುತ್ತೆ. ಆನಂತರ ಅವ್ರಿಗೆ ಫರ್ಗಟ್ ಪಾಸ್ವರ್ಡ್ ಕೊಟ್ಟರು ಅವರಿಗೆ ಮೇಲ್ ಐಡಿಗೆ ಮೇಲ್ ಬರುತ್ತೆ. ಅಥವಾ ಏನಾದ್ರೂ ಕ್ವಾರೀಸ್ ಮಾಡಬೇಕು ಅಂದ್ರು ಜಿಮೇಲ್ ಐಡಿ ಇದ್ರೆ ಬೆಸ್ಟ್. ಆಲ್ಮೋಸ್ಟ್ ಎಲ್ಲರ ಹತ್ರ ಜಿಮೇಲ್ ಐಡಿ ಇರುತ್ತೆ, ಮೆನ್ಷನ್ ಮಾಡಿ. ಹಾಗೇನ್ ಇಲ್ಲಿ ಪಾನ್ ನಂಬರ್, ಅವರ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇ ಪಾನ್ ನಂಬರ್ ಇದೆ ಅದನ್ನ ಮೆನ್ಷನ್ ಮಾಡಿ. ಇಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು. ಯಾವ್ದು ಮಿಸ್ಟೇಕ್ ಮಾಡಬಾರ್ದು ಅಂತಂದ್ರೆ ನೇಮ್ ಮಿಸ್ಟೇಕ್, ಮೊಬೈಲ್ ನಂಬರ್ ಮಿಸ್ಟೇಕ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೊಬೈಲ್ ನಂಬರ್ ಮಿಸ್ಟೇಕ್ ಆಯ್ತು ಅಂತಂದ್ರೆ ಪಾಸ್ವರ್ಡ್ ಬೇರೆ ನಂಬರ್ಗೆ ಹೋಗುತ್ತೆ. ಇನ್ ಕೇಸ್ ಜಿಮೇಲ್ ಐಡಿ ಕೊಟ್ಟಿದ್ರೆ ಜಿಮೇಲ್ಗೆ ಕೂಡ ಬರುತ್ತೆ ಫಾರ್ಗಟ್ ಕೊಟ್ಟಾಗ. ಇಲ್ಲಿ FSSAI ಲೈಸೆನ್ಸ್ ನಂಬರ್ ಅಂತಿದೆ, ಸ್ಟಾರ್ಟಿಂಗ್ ಅಲ್ಲಿ ಆಗಿರಲ್ಲ. ಹಾಗಾಗಿ ಇದನ್ನ ಫಿಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ನೆಕ್ಸ್ಟ್ ಅವ್ರದ್ದು ಆಕ್ಟಿವ್ ಮೊಬೈಲ್ ನಂಬರ್ ಕರೆಕ್ಟ್ ನೋಡ್ಕೊಂಡು ಆಕ್ಟಿವ್ ಮೊಬೈಲ್ ನಂಬರ್ ಹಾಕಿ. ರಿಚಾರ್ಜ್ ಮಾಡಿರುವಂತ ನಂಬರ್ ಅನ್ನ ಎಂಟರ್ ಮಾಡಿ, ಯಾಕಂದ್ರೆ ಅದಕ್ಕೆ ಪಾಸ್ವರ್ಡ್ ಹೋಗುತ್ತೆ. ಹೋಗುತ್ತೆ, ಅದಕ್ಕೋಸ್ಕರ ಆಕ್ಟಿವ್ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿ. ನೀವು ಇನ್ಆಕ್ಟಿವ್ ನಂಬರ್ ಕೊಟ್ರೆ, ಫಸ್ಟ್ ನಂಬರ್ ಇನ್ಆಕ್ಟಿವ್ ಕೊಟ್ರೆ ಅವರಿಗೆ ಪಾಸ್ವರ್ಡ್ ಮಿಸ್ ಆಗುತ್ತೆ. ಹಾಗೆ ಆಲ್ಟರ್ನೇಟಿವ್ ನಂಬರ್ ಕೂಡ ಕಲೆಕ್ಟ್ ಮಾಡಿ, ಇಲ್ಲ ಅಂತಂದ್ರೆ ನಿಮ್ದು ಕೂಡ ಮೆನ್ಷನ್ ಮಾಡಬಹುದು. ಆಲ್ಮೋಸ್ಟ್ ಇವತ್ತು ಎಲ್ಲರ ಹತ್ರನು 2 ನಂಬರ್ ಇದ್ದೇ ಇರತ್ತೆ. ಎಲ್ಲ ಫಿಲ್ ಮಾಡಿ. ನೆಕ್ಸ್ಟ್ ಕೊಡಿ, ಇಲ್ಲಿ ಸ್ಟಾರ್ ಕೊಟ್ಟಿದೆ ನೋಡಿ, ಸ್ಟಾರ್ ಕೊಟ್ಟಿದ್ದನ್ನ ಫಿಲ್ ಮಾಡ್ಲೇಬೇಕು, ಮುಂದಕ್ಕೆ ಹೋಗ್ತಾ ಇಲ್ಲ ಅದು. ಸೊ ಫ್ಲಾಟ್ ನಂಬರ್, ಹೌಸ್ ನಂಬರ್ ಗೊತ್ತಾಗಿಲ್ಲ ಅಂತಂದ್ರೆ ಏನ್ ಮಾಡಿ ಅಂತಂದ್ರೆ ಅಡ್ರೆಸ್ ಅಲ್ಲಿ ಇರುವಂತದನ್ನೇ ಮೆನ್ಷನ್ ಮಾಡಿಬಿಡಿ. ಕೆಲವರಲ್ಲಿ ಇರುತ್ತೆ. ವಿಲೇಜ್ ಹಾಕ್ತೀನಿ ಇಲ್ಲಿ. ಕೊಟ್ಟಿದ್ದಾರೆ ಏರಿಯಾ, ಸ್ಟ್ರೀಟ್, ಸೆಕ್ಟರ್, ವಿಲೇಜ್, ಯಾವ್ದಾದ್ರು ಒಂದನ್ನ ಮೆನ್ಷನ್ ಮಾಡಿ ಅಂತ. ಇಲ್ಲಿ ಫ್ಲಾಟ್ ನಂಬರ್, ಹೌಸ್ ನಂಬರ್, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಅಥವಾ ಇದರಲ್ಲಿ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ಇದನ್ನ ಹಾಕಿರ್ತೀನಿ, ಅಡ್ರೆಸ್ ಅನ್ನೇ ಮೆನ್ಷನ್ ಮಾಡಿರ್ತೀನಿ. ಎಸ್, ಲ್ಯಾಂಡ್ ಮಾರ್ಕ್ ಕೂಡ ಗೊತ್ತಾಗಿಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಇರುವಂತ ಅಡ್ರೆಸ್ ಅನ್ನೇ ಮೆನ್ಷನ್ ಮಾಡಿಬಿಡಿ. ಇದ್ರೆ ಮೆನ್ಷನ್ ಮಾಡಿ, ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ ಅದು. ಯಾಕಂದ್ರೆ ಸ್ಟಾರ್ ಕೊಟ್ಟಿದ್ದಾರೆ, ಸ್ಟಾರ್ ಕೊಟ್ರೆ ಇಂಪಾರ್ಟೆಂಟ್ ಅಂತ ಅರ್ಥ.
ಎಸ್, ಈಗ ಅದು ಕಂಪ್ಲೀಟ್ ಕೊಟ್ಟಿದ್ದಕ್ಕೆ ಅದು ಮುಂದಕ್ಕೆ ಹೋಯ್ತು. ನೆಕ್ಸ್ಟ್ ಇಲ್ಲಿ KYC ಇದೆ. KYC ನಿಮ್ಗೆ 2 ಆಪ್ಷನ್ ಕೊಟ್ಟಿದೆ ಕಂಪನಿ. ಒಂದು ಮ್ಯಾನುವಲ್ ಮಾಡ್ಬೋದು, ಒಂದು ಆಟೋ ಮಾಡ್ಬೋದು. ಇವತ್ತು ಎಲ್ಲರ ಆಧಾರಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದ್ರಿಂದ ಬೆಟರ್ OTP ಮಾಡಿದ್ರೆ ಬೆಸ್ಟ್. OTP ಕೊಡ್ತಾ ಇಲ್ಲ ಅಂತಂದ್ರೆ ಮ್ಯಾನುವಲ್ ಮಾಡಿ. ಆದ್ರೆ OTP ಥ್ರೂ ಮಾಡಿದ್ರೆ 30 ಸೆಕೆಂಡ್ ಅಲ್ಲಿ ಅಪ್ಲೋಡ್ ಆಗತ್ತೆ. ಇಲ್ಲ ಅಂತಂದ್ರೆ 5 ವರ್ಕಿಂಗ್ ಡೇಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟೈಮ್ ಲೈನ್ ಫಾರ್ OTP ಲಿಂಕ್ ಆಧಾರ್ ವೆರಿಫಿಕೇಶನ್ 1 ಡೇ ವರ್ಕಿಂಗ್ ಡೇಸ್. ಒಂದೇ ದಿನದಲ್ಲಿ ಅಪ್ಲೋಡ್ ಆಗುತ್ತೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ರೆ. ಟೈಮ್ ಲೈನ್ ಫಾರ್ ಅದರ್ ಡಾಕ್ಯುಮೆಂಟ್ಸ್ ನಾನ್ OTP ಲಿಂಕ್ಡ್ ಆಧಾರ್ ವೆರಿಫಿಕೇಶನ್ 5 ವರ್ಕಿಂಗ್ ಡೇಸ್. ಇಟ್ ಈಸ್ ಮ್ಯಾಂಡೇಟರಿ ಟು ಕಂಪ್ಲೀಟ್ KYC ವಿದಿನ್ 15 ಡೇಸ್ ಫ್ರಮ್ ರಿಜಿಸ್ಟ್ರೇಷನ್ ಡೇಟ್ ಕಂಟಿನ್ಯೂ ಸ್ಪಾನ್ಸರಿಂಗ್ ಅಂಡ್ ಆರ್ಡರಿಂಗ್. 15 ದಿವಸ ಟೈಮ್ ಕೊಟ್ಟಿರ್ತಾರೆ. ಇನ್ ಕೇಸ್ ರಿಜೆಕ್ಟ್ ಆಗಿದ್ರೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ನಿಮಗೆ ಅವಾಗ ಸ್ಪಾನ್ಸರಿಂಗ್ ಮಾಡ್ಲಿಕ್ಕೆ ಆಗತ್ತೆ, ಆರ್ಡರ್ ಮಾಡ್ಲಿಕ್ಕೆ ಆಗತ್ತೆ. ಸೊ ಇವತ್ತು KYC ಅನ್ನೋದು ಗೌರ್ಮೆಂಟ್ ರೂಲ್ಸ್ ಅದು. ಹಾಗಾಗಿ ಇಲ್ಲಿ ಇಷ್ಟು ಡಾಕ್ಯುಮೆಂಟ್ ಇದೆ. ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ಪಾಸ್ಪೋರ್ಟ್ ಇದೆ. ಆಲ್ಮೋಸ್ಟ್ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇರೋದ್ರಿಂದ ಆಧಾರ್ ಕಾರ್ಡ್ ಅನ್ನೇ ಮಾಡಿ. ಓಕೆ, ಇಲ್ಲಿ ಆಧಾರ್ ನಂಬರ್ ಅನ್ನ ಮೆನ್ಷನ್ ಮಾಡಿ. ಕರೆಕ್ಟ್ ಆಗಿರುವಂತ ಆಧಾರ್ ನಂಬರ್ ಮೆನ್ಷನ್ ಮಾಡಿ. ಇಲ್ಲಿ ನಿಮಗೆ ಸೆಂಡ್ OTP ಕೊಡ್ಬೋದು, ಮ್ಯಾನುವಲ್ ಕೊಡ್ಬೋದು. OTP ಕೊಟ್ರೆ ಅವರಿಗೆ ಆಧಾರ್ಗೆ ರಿಜಿಸ್ಟರ್ ಆಧಾರ್ ನಂಬರ್ಗೆ OTP ಹೋಗಿರುತ್ತೆ. ಅದಕ್ಕೆ 10 ಮಿನಿಟ್ಸ್ ಅದಕ್ಕೆ 10 ಮಿನಿಟ್ಸ್ ಟೈಮ್ ಇದೆ. ವೆರಿಫೈ ಮ್ಯಾನುವಲಿ ಕೊಟ್ರೆ ನೀವು ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಇದೇ ಸೇಮ್ ಅಡ್ರೆಸ್ ಮೆನ್ಷನ್ ಮಾಡ್ಬೇಕು, ಎಲ್ಲ ಡೀಟೇಲ್ಸ್ ಸೆಂಡ್ ಮಾಡ್ಬೇಕು. ಆಧಾರ್ ಕಾರ್ಡ್ ಫ್ರಂಟ್ ಮತ್ತೆ ಬ್ಯಾಕ್ ಕೂಡ ಮತ್ತೆ ಅಪ್ಲೋಡ್ ಮಾಡ್ಬೇಕು. ಓಕೆ, ಎಸ್, ನಾನು OTP ಕಲೆಕ್ಟ್ ಮಾಡ್ತೀನಿ. 1 ಸೆಕೆಂಡ್. ಸೊ ಇದನ್ನ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಿಸ್ಟೇಕ್ ಮಾಡಬಾರ್ದು. ಎಲ್ಲಿ ಅಂತಂದ್ರೆ ಒಂದು ಸ್ಪಾನ್ಸರ್ ಅಪ್ಲೈನ್, ಮತ್ತೊಂದು ಪ್ಲೇಸ್ಮೆಂಟ್ ಅಪ್ಲೈನ್. ನಿಮಗೆ ನಿಮ್ಮ ಫ್ರಂಟ್ ಲೈನೇ ಬರಬೇಕು ಅಂತಿದ್ರೆ ಎರಡರಲ್ಲೂ ಕೂಡ ನಿಮ್ಮ MC ನಂಬರ್ ಮೆನ್ಷನ್ ಮಾಡಿ. ಮತ್ತೆ ನೇಮ್ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎರಡೆರಡು ನೇಮ್ ಅನ್ನು ಎಂಟರ್ ಮಾಡಬೇಡಿ. ಮೊಬೈಲ್ ನಂಬರ್ ಮಿಸ್ಟೇಕ್ ಮಾಡಬೇಡಿ. ಓಕೆ, ಸೊ ಮೊಬೈಲ್ ನಂಬರ್ ಮಿಸ್ಟೇಕ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಜನ ಇದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ID ಹೇಗ್ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಗಡಿಬಿಡಿ ಬೇಡ, ಆರಾಮ್ಸೆ ಮಾಡ್ತಾ ಹೋಗಿ, ಫ್ರೀ ಮೈಂಡೆಡ್ ಆಗಿ ಮಾಡ್ತಾ ಹೋಗಿ. ಓಕೆ, ಎಸ್, ಕ್ಲಿಯರ್? ಒಂದ್ ಸೆಕೆಂಡ್, ನಾನು OTP ಕಲೆಕ್ಟ್ ಮಾಡ್ತೀನಿ. ಎಸ್, ಇದು ಬಂದು ನಿಮಗೆ ಯಾಕಂತಂದ್ರೆ ನೀವು ನೆಕ್ಸ್ಟ್ ಸ್ಪಾನ್ಸರ್ ಮಾಡ್ತೀರಂತ. ಎಸ್ ಮೇಡಮ್, ಬಂದಿದ್ಯಾ ಚೆಕ್ ಮಾಡಿ. ಎಸ್, OTP ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಕಲೆಕ್ಟ್ ಮಾಡಿ. ಅದಕ್ಕೆ 10 ಮಿನಿಟ್ಸ್ ಟೈಮ್ ಇದೆ ಆಧಾರ್ OTPಗೆ. ಬಂದಿಲ್ಲ ಅಂದ್ರೆ ರೀಸೆಂಟ್ ಕೂಡ ಕೊಡ್ಬೋದು. ಎಸ್, ಇಲ್ಲಿ ರೀಸೆಂಟ್ ಅಲ್ಲೇ ಇದೆ ಅದು. ಸೊ ತುಂಬಾ ಹೊತ್ತು ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಎಸ್, ಇಲ್ಲಿ ವೆರಿಫೈ ಕೊಡಿ. ವೆರಿಫೈ ಕೊಟ್ಟು ಸ್ವಲ್ಪ ವೆಯ್ಟ್ ಮಾಡಿ. ಸ್ಕಿಪ್ ಕೊಟ್ರೆ ನಿಮಗೆ ಅದು ಸ್ಕಿಪ್ ಆಗತ್ತೆ, ಅಂದ್ರೆ KYC ವೆರಿಫೈಡ್ ಆಗಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಲಾಸ್ಟ್ ಬಂದು ನಿಮಗೆ ನೆಫ್ಟ್ ಇನ್ಫಾರ್ಮೇಶನ್, ಅವರ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸೆಕ್ಯೂರ್ ಇದೆ ನೋಡಿ, ಅಷ್ಟು ಸೆಕ್ಯೂರ್ ಇದೆ, ಯಾರಿಗೂ ಶೇರ್ ಆಗ್ತಿಲ್ಲ. ಬ್ಲಾಕ್ ಕಾಣ್ತಿದೆ, ಬಟ್ ನಂಗೆ ತೋರಿಸ್ತಾ ಇದೆ. ಇಲ್ಲಿ IFSC ಕೋಡ್ ಅಂತ ಬರ್ತಾ ಇದೆ ನೋಡಿ. IFSC ಕೋಡ್ ಅಂತಂದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ, ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಕೂಡ IFSC ಕೋಡ್ ಅಂತ ಕೊಟ್ಟಿರ್ತಾರಲ್ಲ, ಅದನ್ನ ಮೆನ್ಷನ್ ಮಾಡಿ. ಸೊ ನಾನು ಇಲ್ಲಿ ಮಾಡ್ತಾ ಇದ್ದೀನಿ, ನಿಮ್ಗೆ ಅದು ಬ್ಲಾಂಕ್ ಕಾಣ್ತಿದೆ. ಯಾಕಂತಂದ್ರೆ ಇದು ಇನ್ನೊಬ್ಬರ ಡೇಟಾ ಶೇರ್ ಆಗ್ಬಾರ್ದಂತ. ಸೊ ವೆರಿ ಸಿಂಪಲ್. ಫೈನಲ್ ಸ್ಟೆಪ್ ಬಂದು ಬ್ಯಾಂಕ್ ಡೀಟೇಲ್ಸ್ ಕೇಳಿಸ್ಕೊಳ್ಳಿ. ಸೊ ಅಲ್ಲಿ ಅವರ
IFS ಕೋಡ್, ಬ್ಯಾಂಕ್ ಪಾಸ್ಬುಕ್ IFS ಕೋಡ್ ಹಾಕಿದ ತಕ್ಷಣ ಯಾವ ಬ್ಯಾಂಕ್ ಯಾವ ಬ್ರಾಂಚ್ ಅಂತ ಬರುತ್ತೆ. ನಂತರ ಅಡ್ವೈಸರ್ ನೇಮ್ ಇನ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ನೇಮ್ ಹಾಕೋದಲ್ಲ, ಇಲ್ಲಿ ಪಾಸ್ಬುಕ್ ಅಲ್ಲಿ ಅವ್ರ ನೇಮ್ ಹೇಗಿದೆ ಅನ್ನೋದನ್ನ ಅದೇ ನೇಮ್ ಅನ್ನ ಮೆನ್ಷನ್ ಮಾಡಿ. ತುಂಬಾ ಜನ ಅದನ್ನ ಬ್ಯಾಂಕ್ ನೇಮ್ ಅಂತ ಅನ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ಅದರ ಬ್ಯಾಂಕ್ ನೇಮ್ ಹಾಕಿರ್ತಾರೆ, ಅದಕ್ಕೋಸ್ಕರ ಅದು ರಿಜೆಕ್ಟ್ ಆಗುತ್ತೆ. ಅದಾದ ನಂತರ ಬಂದು ನೆಕ್ಸ್ಟ್ ಅಕೌಂಟ್ ನಂಬರ್. ಸೊ ಕರೆಕ್ಟ್ ಆಗಿರುವಂತ ಅಕೌಂಟ್ ನಂಬರ್ ಅನ್ನ 2 ಟೈಮ್ಸ್ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಕೆಲವರಿಗೆ ಐಡಿ ಕ್ರಿಯೇಟ್ ಮಾಡೋದು ಗೊತ್ತಿರಬಹುದು, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಿಮ್ಗೆ ಒಂದು ಸ್ವಲ್ಪ ಅಡ್ವೈಸರ್ ಮತ್ತೆ ಪ್ರಿಪೇರ್ಡ್ ಕಸ್ಟಮರ್ ಅಂತ ಆಪ್ಷನ್ಸ್ ಬರುತ್ತೆ, ಅದನ್ನ ಏನಂತ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು. ಸೊ ಅದಾದ ನಂತರ ಮಿಸ್ಟೇಕ್ ಮಾಡೋದು ನೇಮ್ ಮತ್ತೆ ಮೊಬೈಲ್ ನಂಬರ್, ತುಂಬಾ ಚೆನ್ನಾಗಿ ಮಿಸ್ಟೇಕ್ ಮಾಡೋದು. ಸೊ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ನೆಫ್ಟ್ ಡಾಕ್ಯುಮೆಂಟ್ ಅಲ್ಲಿ ಪಾಸ್ಬುಕ್ ಇದು ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ಬರುತ್ತೆ. ನಿಮಗೆ ಗ್ಯಾಲರಿಲಿ ಸೇವ್ ಮಾಡ್ಕೊಂಡ್ರೆ ಗ್ಯಾಲರಿ ಸೇವ್ ಮಾಡಿದ್ದನ್ನು ಕೂಡ ಸೆಟ್ ಮಾಡಬಹುದು, ಇಲ್ಲ ಅಲ್ಲೇ ಫೋಟೋ ತೆಗೆದು ಕೂಡ ಮಾಡಬಹುದು. ಸೊ 5 MB ಬಿಲೋ ಇರಬೇಕು ಫೋಟೋ ಸೈಜ್. ನೆಕ್ಸ್ಟ್ ಇನ್ ಕೇಸ್ ರಿಜೆಕ್ಟ್ ಆದ್ರೆ ಆಫ್ಟರ್ ಐಡಿ ಕ್ರಿಯೇಟ್ ಆಗಿ ನಂತರ ಕೂಡ ಮಾಡಬಹುದು, ನೋ ಪ್ರಾಬ್ಲಮ್. ಎಸ್, ಈ ತರ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಆಫ್ಟರ್ ಎಲ್ಲ ಫಿಲ್ ಮಾಡಿದ್ಮೇಲೆ ಸ್ಕ್ರೀನ್ ಶಾಟ್ ತೆಗಿಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ಝೂಮ್ ಅಲ್ಲಿ ಇದೆ ಇದು. ಸಕ್ಸಸ್ಫುಲಿ ರಿಜಿಸ್ಟರ್ಡ್, ಕಂಗ್ರಾಚುಲೇಷನ್ ಆನ್ ರಿಜಿಸ್ಟ್ರೇಷನ್ ಆಸ್ ಮೋದಿ ಕೇರ್ ಅಡ್ವೈಸರ್ ಆನ್ MA ನಂಬರ್ ಅಂದ್ರೆ ಮೋದಿ ಅಡ್ವೈಸರ್ ನಂಬರ್ ಅವ್ರಿಗೆ ಬಂದಿರುತ್ತೆ. ಅಂಡರ್ ಸ್ಪಾನ್ಸರ್ ID ಅವ್ರ ಅಪ್ಲೈನ್ ID ಬರುತ್ತೆ, ಅಂಡ್ ಪ್ಲೇಸ್ಮೆಂಟ್ ID ನೋಡಿ ಅವ್ರ ID ಬಂತು, ಅವರ ಸ್ಪಾನ್ಸರ್ ID ನಂಬರ್ ಬಂತು, ಮತ್ತೆ ಪ್ಲೇಸ್ಮೆಂಟ್ ಎಲ್ಲಿ ಮಾಡಿದಾರ ಅಂತ ಬಂತು. ಯಾಕಂತಂದ್ರೆ ನಿಮಗೆ ಶೇರಿಂಗ್ ಬೋನಸ್ ಬರುತ್ತಲ್ಲ ಸ್ಪಾನ್ಸರ್ ಮೇಲೆ, ಅದಕ್ಕೋಸ್ಕರ ಇದು ಆಪ್ಷನ್ಸ್ ಇರೋದು. ಯುವರ್ ಸ್ಪಾನ್ಸರ್ ಕಾಂಟ್ಯಾಕ್ಟ್ ಮೆಂಬರ್ ಅಂಡ್ ಯುವರ್ ರಿಜಿಸ್ಟರ್ಡ್ ಲಾಗಿನ್ ಪಾಸ್ವರ್ಡ್ ಫಾರ್ ಮೋದಿ ಕೇರ್ ವೆಬ್ಸೈಟ್ ಕೊಟ್ಟಿದ್ದಾರೆ, ಇಲ್ಲಿ ಹೋಗಿ ಲಾಗಿನ್ ಮಾಡಿ ಅಂತ, ಇಲ್ಲ ಮೋದಿ ವೆಬ್ಸೈಟ್ ಹೋಗಿ ಲಾಗಿನ್ ಮಾಡಿ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ. ಇದು ಬಂದು ID ಕ್ರಿಯೇಟ್ ಮಾಡುವಂತಹ ಸ್ಟೆಪ್ಸ್. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಸರಿಯಾಗಿ ನೀವು ಫಸ್ಟ್ ಕಲ್ತು ನಂತರ ನಿಮ್ಮ ಟೀಮಿಗೆ ಇದನ್ನ ಸರ್ಕ್ಯುಲೇಟ್ ಮಾಡಿ. ಹಾಗೇನೆ FSSA ರಿಜಿಸ್ಟ್ರೇಷನ್ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ಸರ್ಕ್ಯುಲೇಟ್ ಮಾಡಿ. ಸೊ ಯಾರಿಗೆ ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕು, ನಂಗೆ ಆರ್ಡರ್ ಸಿಗ್ಬೇಕು, ಕಂಟಿನ್ಯೂಸ್ ಆಗಿ ಆರ್ಡರ್ ಸಿಗ್ಬೇಕು, ಆರ್ಗ್ಯಾನಿಕ್ ಆಗಿ ಆರ್ಡರ್ ಬರಬೇಕು, ಅಂಡ್ ಪೈಡ್ ಪ್ರಮೋಷನ್ ಆರ್ಡರ್ ಸಿಗ್ಬೇಕಂದ್ರೆ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರಿ. ಆಕ್ಟಿವ್ ಮೆಂಟರ್ ಅನ್ನ ಫಾಲೋ ಮಾಡಿ. ಪ್ರತಿದಿನ ಅರ್ಧ ಗಂಟೆ ನಿಮ್ಮ ಸಮಯವನ್ನ ಕಲಿಕೆಗೋಸ್ಕರ ಕೊಡ್ತಾ ಹೋಗಿ. ಸೊ ನಿಮ್ಗೆ ಅರ್ಥ ಆಗಿಲ್ಲ, ನನ್ನ ಎಲ್ಲ ಪ್ರೀವಿಯಸ್ ವಿಡಿಯೋ ಇದೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ಸ್ ಕಂಪ್ಲೀಟ್ ಆಗಿ ನಿಮ್ಮ ಫ್ರೀ ಟೈಮ್ ಅಲ್ಲಿ ಅದನ್ನು ವಾಚ್ ಮಾಡಿ. ಅದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಬಂತು, ಡೌಟ್ಸ್ ಇದೆ, ಇನ್ನಷ್ಟು ಕ್ಲಾರಿಟಿ ಬೇಕು, ಅರ್ಥ ಆಗ್ತಿಲ್ಲ ನಂಗೆ ಅಂತಂದ್ರೆ ಡೈರೆಕ್ಟ್ ಆಗಿ ನಂಗೆ ವಾಟ್ಸಪ್ ಅಲ್ಲಿ DM ಮಾಡಿ ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಆದ್ರೆ ಯಾರಿಗೆ ಅರ್ನಿಂಗ್ಸ್ ಮಾಡಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ನನಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇಲ್ಲ, ನಂಗೆ ಪ್ರಾಡಕ್ಟ್ ಯೂಸರ್ ಆಗ್ತಿರ್ತೀನಿ, ನಂಗೆ ಲಾಯಲ್ಟಿ ಸಿಗುತ್ತೆ, ನಂಗೆ ಫ್ರೀ ಪ್ರಾಡಕ್ಟ್ ಬರುತ್ತೆ ಅನ್ನೋರು ನೋ ಪ್ರಾಬ್ಲಮ್. ಯಾವುದೇ ರೀತಿಯ ಕಂಡೀಷನ್ ಆಗಿರ್ಬೋದು, ಫೋರ್ಸ್ ಏನಿಲ್ಲ. ಮುಂದೆ ನಿಮ್ಗೆ ಏನಾದ್ರು ಫ್ಯೂಚರ್ಲಿ ಮಾಡಬೇಕು ಅಂತ ಅನ್ಸಿದಾಗ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಇದು ಬಂದು ID ಕ್ರಿಯೇಟ್ ಮಾಡುವಂತ ಸ್ಟೆಪ್ಸ್. ಇದನ್ನ ಕಂಪ್ಲೀಟ್ ಆಗಿ ಒನ್ಸ್ ವಾಚ್ ಮಾಡಿ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ನಿಮ್ಮ ಟೀಮ್ ಅಲ್ಲಿ ಕೂಡ ಅವ್ರಿಗೆ ಸ್ಪಾನ್ಸರ್ ಮಾಡಬೇಕು, ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ಸ್ ಇದೆ ಅಂತಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇದನ್ನ ಮತ್ತೊಮ್ಮೆ ವಾಚ್ ಮಾಡಿ, ಅಂಡ್ ಥ್ಯಾಂಕ್ ಯು ಸೋ ಮಚ್.